ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಸೀಸನ್ 10 ಅಂತ ನೆನೆಸ್ಕೊಂಡ್ರೆ ನಮಗೆ ನೆನಪಾಗೋದು ವಿನಯ್, ಸಂಗೀತ, ಕಾರ್ತಿಕ್, ಸಂತು ಪಂತು, ಬೆಂಕಿ. ಇನ್ನು ಮುಂದೆ ಒಂದು 5 ಸೀಸನ್ಗಳು ಬಂದ್ರೂ ಈ ಕಂಟೆಸ್ಟೆಂಟ್ಗಳನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಅನಿಸುತ್ತೆ. ಇವರ ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗೆ ಅಷ್ಟು ಇತ್ತು. ಎಲ್ಲ ರೀತಿಯಾದಂತಹ ಮಿಕ್ಸ್ಡ್ ಎಮೋಷನ್ಸ್ ಇದ್ದಂಥ ಸೀಸನ್ ಅದು. ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೂ ಇವರ ಒಂದು ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಿತ್ತು. ಹಲವಾರು ಪಾರ್ಟಿಗಳಲ್ಲಿ, ಹಲವಾರು ಪಬ್ಗಳಲ್ಲಿ ಎಲ್ಲರೂ ಜೊತೆಗೆ ಕಾಣಿಸ್ಕೊಳ್ತಿದ್ರು. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಸ್ನೇಹಿತ ಅವರು ನಮ್ರತಾ ಅವರ ಹಿಂದೆ ಇದ್ದರು, ಆ್ಯಂಡ್ ಕಾರ್ತಿಕ್ ಅವರು ಸಂಗೀತ ಅವರ ಹಿಂದೆ ಇದ್ದರು. ಬಟ್ ಕೆಲವೊಂದಿಷ್ಟು ವಾರಗಳಾದ ನಂತರ ಸಂಗೀತ ಅವರು ಕಾರ್ತಿಕ್ ಅವರ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇಬ್ಬರ ಮಧ್ಯೆನೂ ಬಾಂಡಿಂಗ್ ಸ್ವಲ್ಪ ಚೆನ್ನಾಗೇ ಇತ್ತು. ಬಟ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರವೂ ಈಗ ಒಂದು ಕಪಲ್ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಯಾರು, ಅವರ ಇಬ್ಬರ ಮಧ್ಯೆ ಏನು ನಡೀತಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ಕೇಳಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ಲವ್ವಿ ಡವ್ವಿ ನಡೀತಿರೋದು ಕಾರ್ತಿಕ್ ಹಾಗೂ ಸಂಗೀತ ಅವರಿಗಲ್ಲ, ಅಥವಾ ಸ್ನೇಹಿತ ಹಾಗೂ ನಮ್ರತಾ ಅವರಿಗೂ ಅಲ್ಲ. ಬದಲಾಗಿ ಇವರಿಬ್ಬರ ಕಪಲ್ಸ್ಗಳೆಲ್ಲ ಸ್ವ್ಯಾಪ್ ಆಗಿದ್ದಾರೆ. ಈಗ ರ್ಯೂಮರ್ ಸ್ಟಾರ್ಟ್ ಆಗಿರೋದು ನಮ್ರತಾ ಹಾಗೆ ಕಾರ್ತಿಕ್ ಅವರ ಮೇಲೆ. ಸೆಲೆಬ್ರಿಟಿಗಳು ಏನು ಮಾಡಿದ್ರೂ ತುಂಬ ಬೇಗನೆ ವೈರಲ್ ಆಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಹೊರಬಂದು ಫೇಮಸ್ ಆಗಿರೋರಂತೂ ಯಾರೊಬ್ಬರ ಜೊತೆ ಕಾಣಿಸ್ಕೊಂಡ್ರೆ ಸಾಕು ಅವ್ರ ಜೊತೆ ಮದುವೆ ಫಿಕ್ಸ್, ಅವ್ರ ಜೊತೆ ಲವ್ ಸ್ಟಾರ್ಟ್ ಆಗಿದೆ, ಸೊ ಅವ್ರ ಜೊತೆ ಮದುವೆ ಫಿಕ್ಸ್ ಅನ್ನೋದನ್ನು ಜನಗಳೇ ಕನ್ಫರ್ಮ್ ಮಾಡಿಬಿಡ್ತಾರೆ. ಕನ್ಫರ್ಮ್ ಮಾಡಿ ಮದುವೆ ಕೂಡ ಮಾಡಿ ಮುಗಿಸ್ಬಿಡ್ತಾರೆ. ಅಂತಹದ್ದೇ ಒಂದು ಸಿಚುವೇಶನ್ನ ಈಗ ಕಾರ್ತಿಕ್ ಮತ್ತು ನಮ್ರತಾ ಅವರು ಫೇಸ್ ಮಾಡ್ತಿದ್ದಾರೆ. ಯಾವುದೇ ಒಂದು ಫಂಕ್ಷನ್ಸ್ ಆಗಿರ್ಬೋದು, ಆ್ಯಡ್ ಶೂಟ್ಗಳಾಗಿರ್ಬೋದು, ಅಥವಾ ನಮ್ರತಾ ಅವರ ಮನೆಯಲ್ಲಿ ಫಂಕ್ಷನ್ಸ್ ನಡೆದಾಗಲಾಗಿರ್ಬೋದು, ಕಾರ್ತಿಕ್ ಅವರು ಅಲ್ಲಿ ಇದ್ದೇ ಇರ್ತಿದ್ರು. ಆ್ಯಂಡ್ ಯಾವುದೇ ಒಂದು ಆ್ಯಡ್ ಶೂಟ್ಗಾದರೂ ಇವರಿಬ್ಬರು ಒಟ್ಟಿಗೆ ಹೋಗ್ತಿದ್ರು, ಒಟ್ಟಿಗೆ ಪರ್ಫಾರ್ಮೆನ್ಸನ್ನು ಮಾಡ್ತಿದ್ರು. ಕೆಲವೊಂದಿಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ಗಳನ್ನು ಸಹ ಇವರಿಬ್ಬರು ಒಟ್ಟಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಡ್ ಶೂಟಲ್ಲಿ ಇವರಿಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಆ ಆ್ಯಡ್ ಶೂಟ್ ಅಂತೂ ನೋಡಿದಾಗಲೇ ಇವರಿಬ್ಬರು ಮದುವೆ ನಿಜವಾಗ್ಲೂ ಆಗೋಗಿದೆ ಅಂತ ಅನಿಸ್ಬಿಟ್ಟಿತ್ತು ಒಂದ್ಸತಿ. ಬಟ್ ಅದು ಯಾವುದೋ ಒಂದು ಜ್ಯುವೆಲರಿ ಆ್ಯಡ್ ಶೂಟ್ ಆಗಿತ್ತು. ಆ ಆ್ಯಡ್ ಶೂಟ್ ನೋಡಿದಾಗ ಎಷ್ಟೊಂದು ಜನ ಫ್ಯಾನ್ಸ್ಗಳು ಖುಷಿಪಟ್ಟಿದ್ದು ಉಂಟು, ಇವರಿಬ್ಬರ ಮದುವೆ ಆಯಿತು ಅಂತ. ಈ ರೀತಿ ತುಂಬ ಕಡೆ ಒಟ್ಟಿಗೆ ಕಾಣಿಸ್ಕೊಳ್ತಿರುವ ಕಾರಣ ಕಾರ್ತಿಕ್ ಹಾಗೆ ನಮ್ರತಾ ಅವರ ಮಧ್ಯೆ ಒಂದು ಕನೆಕ್ಷನ್ ಬಿಲ್ಡ್ ಆಗಿದೆ, ಅಥವಾ ಒಂದು ಲವ್ ಬಿಲ್ಡ್ ಆಗಿದೆ ಅಂತ ಈಗ ಅವರ ಫ್ಯಾನ್ಸ್ಗಳು ತುಂಬ ಖುಷಿಪಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಕಪಲ್ ಟ್ರೋಲ್ ಆಗಲಿಕ್ಕೂ ಸಹ ಶುರುವಾಗಿದೆ. ಕಾರ್ತಿಕ್ ಹಾಗೆ ನಮ್ರತಾ ಅವ್ರಿಗೆ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಟ್ರೋಲರ್ಸ್ಗಳು. ಈ ಟ್ರೋಲ್ನ ನೋಡಿದಂತಹ ಕಾರ್ತಿಕ್ ಅವರು ತುಂಬ ಫನ್ನಿಯಾಗಿ ಆ ಟ್ರೋಲ್ಗೆ ರಿಪ್ಲೈಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಈ ವಿಚಾರ ಕಾರ್ತಿಕ್ಗೆ ಗೊತ್ತಾ ಅಂತ ಕೇಳಿದ್ದಾರೆ. ತುಂಬ ಫನ್ನಿಯಾಗಿ ಅನಿಸುತ್ತೆ ಈ ಒಂದು ರಿಪ್ಲೈನ ನೋಡಿದ್ರೆ. ಆ್ಯಂಡ್ ಅದಕ್ಕೆ ಫ್ಯಾನ್ಸ್ಗಳು ಕಾರ್ತಿಕ್ ಅವ್ರಿಗೆ ತುಂಬ ರಿಪ್ಲೈಗಳನ್ನು ಕೊಟ್ಟಿದ್ದಾರೆ. ನಿಮ್ಮಿಬ್ಬರದು ಮುದ್ದಾದ ಜೋಡಿ, ಪ್ಲೀಸ್ ಬೇಗ ಮದುವೆ ಆಗಿ, ನೋಡಲಿಕ್ಕೆ ಚೆನ್ನಾಗಿರ್ತೀರಾ, ಮೇಡ್ ಫಾರ್ ಈಚ್ ಅದರ್ ಕಪಲ್ಸ್ ಆಗ್ತೀರಾ ನೀವು ಅಂತ ತುಂಬ ಸಜೆಷನ್ಸ್ಗಳನ್ನು ಕೊಟ್ಟಿದ್ದಾರೆ ಕಾರ್ತಿಕ್ ಅವ್ರಿಗೆ. ಸೋ ಕಾಲ್ಡ್ ಬ್ಯಾಚುಲರ್ ಅಂತ ಇದ್ದಿದ್ದು ಸೀಸನ್ 10 ಅದು ಕಾರ್ತಿಕ್ ಅವರೇ. ಸೊ ಕಾರ್ತಿಕ್ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ ಯಾರ ಜೊತೆ ಓಡಾಡಿದ್ರೂ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಿದೆ. ಕೆಲವೊಂದಷ್ಟು ದಿವಸ ಅನುಪಮ ಅವ್ರ ಜೊತೆ ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು, ಕೆಲವೊಂದಷ್ಟು ದಿನ ಸಂಗೀತ ಅವ್ರ ಜೊತೆ ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು, ಆ್ಯಂಡ್ ಕೆಲವೊಂದಷ್ಟು ದಿನ ಬೆಂಕಿ ಅವ್ರ ಜೊತೆ ಕೂಡ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಈಗ ನಮ್ರತಾ ಅವ್ರ ಜೊತೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಿದೆ. ಸೊ ಕಾರ್ತಿಕ್ ಅವ್ರಿಗೆ 4 ಆಪ್ಷನ್ಸ್ ಸಿಗ್ತಿದೆ ಅಂತ ಹೇಳೋದಕ್ಕಿಂತ 4 ಆಪ್ಷನ್ಸ್ಗಳಲ್ಲಿ ಟ್ರೋಲರ್ಸ್ಗಳು ಹುಡುಗಿರನ್ನ ಕೊಡ್ತಿದ್ದಾರೆ ಕಾರ್ತಿಕ್ ಅವ್ರಿಗೆ. ಆ್ಯಂಡ್ ಇದರಲ್ಲಿ ಫನ್ನಿ ವಿಚಾರ ಏನಪ್ಪ ಅಂತಂದರೆ, ಈ ಒಂದು ವಿಚಾರ ಕಾರ್ತಿಕ್ ಅವ್ರಿಗೆ ಗೊತ್ತಿರಲ್ಲ. ಸೊ ಸೆಲೆಬ್ರಿಟಿಗಳ ಜೀವನನೇ ಇಷ್ಟಲ್ವ, ಯಾರು ಯಾರನ್ನ ಬೇಕಾದ್ರೂ ಯಾರ ಜೊತೆ ಯಾವಾಗಾದರೂ ಕನೆಕ್ಟ್ ಮಾಡ್ಬೋದು. ಆ ಒಂದು ವಿಚಾರ ತುಂಬಾ ಬೇಗ ವೈರಲ್ ಆಗುತ್ತೆ. ಆ್ಯಂಡ್ ಅವರ ಫ್ಯಾನ್ಸ್ಗಳು ಸಹ ಅದನ್ನೇ ನಿಜ ಇರ್ಬೋದು ಅಂತ ಸಹ ತಿಳ್ಕೊಂಡ್ಬಿಡ್ತಾರೆ. ಸೊ ಫೈನಲಿ ಕಾರ್ತಿಕ್ ಅವ್ರಿಗೆ ಬೆಸ್ಟ್ ಪೇರ್ ಯಾರಾಗ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಟ್ರೋಲರ್ಸ್ಗಳು 4 ಹುಡುಗಿರನ್ನ ಸೆಟ್ ಮಾಡಿದ್ದಾರೆ. ಒಂದು ಅನುಪಮ, ಒಂದು ಬೆಂಕಿ, ಒಂದು ಸಂಗೀತ, ಆ್ಯಂಡ್ ನೆಕ್ಸ್ಟ್ ನಮ್ರತಾ. ಈ 4 ಹುಡುಗಿರಲ್ಲಿ ಕಾರ್ತಿಕ್ ಅವರು ಯಾರ ಜೊತೆ ಕನೆಕ್ಷನನ್ನು ಬಿಲ್ಡ್ ಮಾಡಿಕೊಂಡ್ರೆ ಅವರ ಒಂದು ಜೀವನ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಿಷ್ಟು ಮಾಹಿತಿಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬೈ ಬೈ. ಟೇಕ್ ಕೇರ್.